ಪ್ರಗತಿಗೆ ಹುಷಾರಿಲ್ಲದ ಕಾರಣ ಅವಳು ಇವತ್ತು ವೀಸಾ ರಹಸ್ಯಕರ ಜಾಗಕ್ಕೆ ಇವತ್ತು ಹೋಗ್ತಾರ ಡಿಸೈಡ್ ಆಗೋದಿನ ಇವತ್ತು ರಿಸಲ್ಟ್ ಬರುತ್ತೆ ಆಗ ರೀಚ್ ಆಗಿದ್ದೀವಿ ರೈಲ್ವೇಸ್ನ. ಎಷ್ಟು ರಶ್ ಇದೆ ನೋಡಿ. ನಾನು ಇವತ್ತು ಲಂಡನ್ ಇಂದ ಪ್ಯಾರಿಸ್ಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಫುಲ್ ಲೋ ಎನರ್ಜಿ ಒಬ್ಳು ಮೆಹಂದಿ ಹಾಕೊಂಡಿದ್ದೀನಿ ನೋಡ್ತೀರಾ. ಯಾರು ಲಂಡನ್ ಇಂದ ಪ್ಯಾರಿಸ್ಗೆ ಸ್ಟೂಡೆಂಟ್ಸ್ ನಮ್ಮ ತರ ಹೋಗ್ತಿರ್ತಾರಲ್ಲ ಅವ್ರಿಗೆ ಏನ್ ಟಿಪ್ ಹೇಳಕ್ ಇಷ್ಟಪಡಲ್ಲ. ಸೆಲೆಬ್ರೇಟ್ ವಿತ್ ಗರ್ಲ್ಹುಡ್. ನೋಡಿ ಫ್ರಾನ್ಸ್ ಅಲ್ಲಿ ವಾಶ್ರೂಮ್ಗೆ WC ಅಂತ ಬರ್ದಿರ್ತಾರೆ. ವಾಶ್ರೂಮ್ ಯೂಸ್ ಮಾಡಕ್ಕೂ €1 ಕೊಡಬೇಕು. ಫ್ರೆಂಚ್ ಸ್ಕಿನ್ ಕೇರ್ ಪ್ಯಾರಿಸ್ Airbnb ಟೂರ್ನ ಕೊಡ್ತಾ ಇದ್ದೀನಿ. Hi guys, ವೆಲ್ಕಮ್ ಬ್ಯಾಕ್ ಟು CV ಲಂಡನ್ ಡೈರೀಸ್. ಏನಕ್ಕೆ ಇವತ್ತು ನಾವು ವ್ಲಾಗ್ ಮಾಡ್ತಿರ್ತೀವಿ ಅಂತ ನಿಮ್ಗೆಲ್ಲ ಡೌಟ್ ಇರುತ್ತೆ. ಸೊ ಪ್ರಗತಿಗೆ ಹುಷಾರಿಲ್ಲದ ಕಾರಣ ಅವಳು ಇವತ್ತು ವೀಸಾ ಸೆಂಟರ್ಗೆ ಬರೋಕ್ಕಾಗಿಲ್ಲ. ಇವ್ರು ಹೋಗ್ತಿರುವಂತಹ ರಹಸ್ಯಕರ ಜಾಗಕ್ಕೆ ಇವತ್ತು ಹೋಗ್ತಾರ ಡಿಸೈಡ್ ಆಗೋದಿನ ಇವತ್ತು ರಿಸಲ್ಟ್ ಬರುತ್ತೆ ಎಕ್ಸಾಮ್ ರಿಸಲ್ಟ್ ಟೆನ್ಷನ್ ಆಗಲ್ಲ ಹೋಗ್ತಾ ಇದೀವಿ. ನಂಗೆ ಟೆನ್ಷನ್ ಆಗ್ತಿದೆ ಗೈಸ್. ಅಯ್ಯೋ ಆಲ್ರೆಡಿ ರಿಸಲ್ಟ್ ಬಂದ್ಬಿಟ್ಟಿದೆ ಗೈಸ್. ಇವಾಗ ಎಷ್ಟು ಪ್ರೇ ಮಾಡಿದ್ರು ಅದ್ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತೆ. ನಿಮ್ಗೇನಂತಿದೆ ಬಬ್ಲು ಬರ್ತಾ ಬರಲ್ಲ ಲೈಟ್ తీసుకోవాల ಲೈಟ್ ನೋಡಿ ಗೈಸ್ ಇವ್ನು ತುಂಬಾ ಲೈಟ್ ಅಲ್ಲ ಇರಿಟೇಷನ್. ಸೊ ಬಂತು ನಡಿ ಗೈಸ್ ಹೋಗೋಣ. ZWP65. Please proceed to counter number 4C. ನಮಗಂತೂ ಕ್ಯಾಮ್ರಾ ಇಟ್ಕೊಳಕ್ಕೆ ನಿಜ ಬರಲ್ಲ. ವಿ ಆರ್ ಸ್ಟ್ರಗ್ಲಿಂಗ್ ಟು ಡೂ ಇಟ್. ಸೊ ನೋಡೋಣ ಏನಾಗುತ್ತೆ ಅಂತ. ಯಾಕೆ ಇಷ್ಟು ಹತ್ರ ಇಟ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ. ನಮ್ಮ ಪ್ರಗತಿ ಹೆಂಗೋ ಇಟ್ಕೊತಾರೆ ನಮ್ಗೆ ಅದು ಬರ್ತಿಲ್ಲ ಗೈಸ್. ಓಕೆ ಆಮೇಲೆ ಸಿಗ್ಲಿ ಬಾಯ್. ನೋಡಿ ಗೈಸ್ ಹೆಂಗೆ ಆಡ್ತಿದ್ದಾನೆ. ZWP67. Please proceed to counter number 4C. ಹೆಂಗನ್ಸ್ತಿದೆ ನೋಡ್ರಿ ಬೇಗ. ಅಯ್ಯೋ ನನಗೆ ಟೆನ್ಷನ್ ಆಗ್ತೈತೆ ನೋಡ್ರಪ್ಪ. ಗೈಸ್ ಬಂತು. ನಂದೇ ಬಂದಿದೆ ಅಂತ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಅಂತೂ ತುಂಬ ಅಂದರೆ ತುಂಬಾ ಸ್ಪೆಷಲ್. ಲಾಸ್ಟ್ ವ್ಲಾಗ್ ನೋಡಿರ್ತೀರ ನೀವು, ನಾವು ಎಷ್ಟೆಲ್ಲ ವೀಸಾಗೋಸ್ಕರ ಪರದಾಡಿದ್ವಿ ಅಂತ. ನಾವು ಯುರೋಪ್ಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಬೆಳಗಿನ ಜಾವ 4:15 ಆಗಿದೆ. ಸೊ ನಾವು ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಲಂಡನಿಂದ ಟ್ರೈನಲ್ಲಿ ಹೋಗ್ತಾ ಇರೋದು. ಸೊ ಟ್ರೈನ್ ಜರ್ನಿ ಎಲ್ಲ ಹೇಗಿರುತ್ತೆ ಏನಿರುತ್ತೆ ಅಂತ ನೋಡೋಣ ಬನ್ನಿ. ನನಗೆ ಈ ರೋಡ್ ನೋಡ್ತಾ ಇದ್ರೆ ಏರ್ಪೋರ್ಟ್ ರೋಡ್ಗೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಬರ್ತಾ ಇದೆ. ಸೊ ಇದೆಲ್ಲ ಫುಲ್ಲು IT ಕಂಪ್ನಿ ಥರ ಗೈಸ್. ಫುಲ್ಲು ಆಫೀಸ್ ಸುತ್ತಮುತ್ತ. ನಂಗಂತೂ ತುಂಬ ಅಂದರೆ ತುಂಬ ನಿದ್ದೆ ಬರ್ತಿದೆ. ಬನ್ನಿ. ಇವಳು ಜಾನ್ಸಿಗೆ ಭಯ ಆಗ್ತಿದೆ, ಕಾಣಿಸ್ತಿಲ್ಲ ಜಾನ್ಸಿ. ಆಮೇಲೆ ರೀಚ್ ಆಗಿದ್ದೀವಿ ರೈಲ್ವೇಸ್ನ. ಎಷ್ಟು ರಶ್ ಇದೆ ನೋಡಿ ಬೆಳಗ್ಗೆ. ನಾವಿವಾಗ ತಿನ್ನಕ್ಕೆ ಅಂತ ಅಂದ್ಬಿಟ್ಟು ಕೂತಿದ್ವಿ ಇಲ್ಲಿ. ತಿಂದಿದ್ದೆಲ್ಲ ಆಯಿತು. ಇವಾಗ ನಮ್ಮ ಟ್ರೈನ್ಗೆ ಟೈಮ್ ಆಗಿದೆ, ಹೊರಡಬೇಕು. ಟ್ರೈನ್ಗೆ ಹೋಗಿ ಮಾತಾಡೋಣ. ರೈಲ್ವೆ ಸ್ಟೇಷನ್ ಹೆಂಗಿದೆ ನೋಡಿ. ಇಲ್ಲೆಲ್ಲ ಇಮಿಗ್ರೇಷನ್ ಇತ್ತು, ಆವಾಗಲೇ ಇಮಿಗ್ರೇಷನ್ ಕ್ಲಿಯರ್ ಮಾಡಿದ್ವಿ. ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ಗೆ ಹೋಗಬೇಕು. ಹೋಗ್ತಾ ಇದ್ದೀವಿ ಬನ್ನಿ ಗೈಸ್ ಹೋಗೋಣ. ನೋಡಿ ಎಲ್ಲರೂ ಸೂಟ್ ಕೇಸ್ ಎತ್ಕೊಂಡಿದ್ದೀವಿ, ಹೋಗಬೇಕು ಬನ್ನಿ. ಫೈನಲಿ ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ. ನೋಡಿ ಬೆಳಗಿನ ಜಾವ ಲಂಡನಲ್ಲಿ ಹೇಗಿದೆ.
ಕಾಟನ್ ಕ್ಯಾಂಡಿ ಕ್ಲೌಡ್ಸ್. ಇಷ್ಟು ದಿನ ಲಂಡನಲ್ಲಿ ಬೆಳಗ್ಗೆ ಹೊತ್ತು ಬೇಗ ಎದ್ದಿ 2-3 ಬ್ಲಾಗ್ ಅಲ್ಲಿ ಬೇಸಾಗ್ಬಿಟ್ಟಿದೆ. And welcome on board this Eurostar service to Paris, where we expect to arrive at 10:22 local time. ಇವೆಲ್ಲ ಯೋಚನೆ ಮಾಡ್ತಿರ್ಬೋದು, ಏನಪ್ಪ We are happy to so please speak to us as we walk through the train. Our colleagues are looking forward to welcoming you in a Eurostar. ನೀವೆಲ್ಲ ಅನ್ಕೋತಿರ್ಬೋದು, ಏನಪ್ಪ ಇವಳ್ದು ತಮ್ನೇಲಲ್ಲಿ ಮತ್ತೆ Bonjour et ಟೈಟಲ್ bienvenue ಅಲ್ಲಿ à ಪ್ಯಾರಿಸ್ bord ಅಂತ de ಇದೆ. destination de Paris où nous permettons d'arriver à 10h22. ಟ್ರೈನು ಮುಂದೆ ಹೋಗ್ಬೇಕಲ್ವಾ, ಇದು ಟ್ರೈನ್ ಹಿಂದೆ ಹೋಗ್ತಾ ಇದೆ. ಮತ್ತೆ ನೀವೆಲ್ಲ ಅನ್ಕೋತಿರ್ಬೋದು, ಏನಪ್ಪ ಇವಳು ತಮ್ನೇಲಲ್ಲಿ ಪ್ಯಾರಿಸ್ ಅಂತ ಹಾಕಿದ್ದಾಳೆ ಆದರೆ ಟ್ರೈನಲ್ಲಿ ಹೋಗ್ತಾ ಇದ್ದಾಳೆ ಅಂತ. ಸೊ ನಾನು ಇವತ್ತು ಲಂಡನ್ನಿಂದ ಪ್ಯಾರಿಸ್ಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಪ್ಯಾರಿಸ್ಗೆ ಹೋಗ್ತಾ ಇದ್ದೀವಿ, ಏನು ಅರ್ಥ ಅಂತ ಇಲ್ಲ, ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಓದ್ ಬ್ಲಾಗಲ್ಲಿ ನೋಡಿರ್ತೀರ, ನಂದು ವೀಸಾ ಅಪ್ಲೈ ಮಾಡಿದ್ವಿ ಮತ್ತು ಅಪ್ರೂವ್ ಆಗಿದೆ ಅಂತ ಹೇಳಿದೆ. ನಾವು ಯಾವ ಜಾಗಕ್ಕೆ ಹೋಗ್ತೀವಿ ಅಂತ ನಾನು ಲಾಸ್ಟ್ ಬ್ಲಾಗಲ್ಲಿ ರಿವೀಲ್ ಮಾಡಿರಲಿಲ್ಲ, ಈ ಬ್ಲಾಗಲ್ಲಿ ರಿವೀಲ್ ಮಾಡ್ತಾ ಇದ್ದೀವಿ. ಫೈನಲಿ ವಿ ಆರ್ ಗೋಯಿಂಗ್ ಟು ಪ್ಯಾರಿಸ್ ಆ್ಯಂಡ್ ಇಟ್ ಈಸ್ ಹ್ಯಾಪನಿಂಗ್. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ತುಂಬ ಕನಸುಗಳಿತ್ತು. ನಿಜವಾಗ್ಲೂ ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿರಲಿಲ್ಲ ನಾನು ಪ್ಯಾರಿಸ್ಗೆ ಹೋಗ್ತೀನಿ, ಪ್ಯಾರಿಸ್ ನೋಡ್ತೀನಿ ಅಂತ. ಆ್ಯಂಡ್ ಫೈನಲಿ ಇಟ್ಸ್ ಹ್ಯಾಪನಿಂಗ್ ಟುಡೇ ಆ್ಯಂಡ್ ಇಟ್ ಈಸ್ ಒನ್ ಆಫ್ ಮೈ ಡ್ರೀಮ್ ಅಂತಲೇ ಹೇಳ್ಬೋದು. ಟುಡೇ ಎಸ್ ಐ ಆಮ್ ಡೂಯಿಂಗ್ ಇಟ್. ಐ ಫೀಲ್ ಸೋ ಹ್ಯಾಪಿ ಗೈಸ್. ಜಾನ್ಸಿ ಫುಲ್ಲು ಓವರ್ ಎಕ್ಸೈಟೆಡ್ ಆಗಿಬಿಡಿದಾಳೆ. ಅವಳು ಫುಲ್ಲು ಬ್ಲ್ಯಾಕ್ ಕಾಫಿ ಕುಡ್ದು ಎಸ್ಪ್ರೆಸ್ಸೋ ಕುಡ್ದು ಫುಲ್ಲು ಜಾಸ್ತಿ ಮಾತಾಡ್ತಿದ್ದಾಳೆ ಗೈಸ್. ಶಿ ಇಸ್ ವೆರಿ ಎಕ್ಸೈಟೆಡ್. ಯಾಕೆಂದರೆ ಜಾನ್ಸಿದು ಡ್ರೀಮ್ ಪ್ಲೇಸ್ ಬಂದು ರಾತ್ರಿ ನಿದ್ದೆ ಮಾಡಿಲ್ಲ, ಇಡೀ ನೈಟ್ ಅವಳು ನಿದ್ದೆ ಮಾಡಿಲ್ಲ. ಯಾಕೆಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕಾಗುತ್ತೆ ಅಂತ. ನಾನು 1 ಅವರ್ ನಿದ್ದೆ ಮಾಡಿದೆ. ಎಲ್ಲಿ ಜಾನ್ವಿ ಅಂತ ನೀವೆಲ್ಲ ಕೇಳ್ಬೋದು. ಸೊ ಜಾನ್ವಿಗೆ ಕೆಲಸ ಇರೋದ್ರಿಂದ ಅವಳು ಈ ಟ್ರಿಪ್ಪಿಗೆ ಬರೋಕ್ಕೆ ಆಗಲಿಲ್ಲ. ಖಂಡಿತವಾಗ್ಲೂ ಮುಂದೆ ನಾವು ಎಲ್ಲ ಒಟ್ಟಿಗೆ ಒಂದೇ ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ. ನನಗೆ ತುಂಬ ಅಂದರೆ ತುಂಬ ನಿದ್ದೆ ಬರ್ತಿದೆ. ನಿದ್ದೆ ಮಾಡ್ತಿರೋ ಮಧ್ಯದಲ್ಲಿ ನನ್ನ ಎದೊಳಿಸ್ಬಿಟ್ಟು ಕರ್ಕೊಂಬಂದಿದ್ದಾಳೆ ನಮ್ಮ ಜಾನ್ಸಿ. ಇಟ್ಸ್ ಓಕೆ. ನನ್ನ ಕಿವಿ ಎಲ್ಲ ಬ್ಲಾಕ್ ಆಗ್ತಾ ಇದೆ. ನಾವೇನೋ ಅನ್ಕೊಂಡ್ಬಿಟ್ವಿ ಇದು ಫುಲ್ಲು ವ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಬಟ್ ಎಲ್ಲರೂ ಹೇಳ್ತಿದ್ದೇನು ಅಂತ ಅಂದರೆ ಪ್ಯಾರಿಸಿಂದ ಲಂಡನ್ಗೆ ಹೋಗುವಂಥ ಟ್ರೈನ್ ಡಾರ್ಕ್ ಆಗಿರುತ್ತೆ. ಹಿಂಗೆ ನೋಡಿ, ಏನು ಕಾಣಿಸಲ್ಲ ಗೈಸ್. ಈ ಥರ ಸೀಟ್ ನಂಬರ್ಸ್ ಹಾಕಿರ್ತಾರೆ ನೋಡಿ. ಸೀಟ್ ನಂಬರ್ ತಕ್ಕನಂಗೆ ಕುತ್ಕೋಬೇಕು. ಲಂಡನ್ನಿಂದ ಪ್ಯಾರಿಸ್ಗೆ 2.5 hours. ಇಮಿಗ್ರೇಷನ್ ಅಲ್ಲಿ ಗೊತ್ತಿರಲಿಲ್ಲ ಗೈಸ್, ನಮಗೆ ನಿಜವಾಗ್ಲೂ ಅವರು ಸ್ಟ್ಯಾಂಪ್ ಹಾಕ್ತಾರ ಇಲ್ವಾ ಅಂತ. ಇಮಿಗ್ರೇಷನ್ ಅಲ್ಲಿ ನಿಂತ್ಕೊಂಡು 3 ಜನನೂ ಮಾತಾಡ್ತಾ ಇದೀವಿ. ಇವರಿಬ್ರು ನಗ್ತಾ ಇದ್ರು, ನಗ್ಬೇಡ ಅಂತ ಬೇರೆ ಹೇಳ್ತಾ ಇದ್ದೆ. ಫೈನಲಿ ಸ್ಟ್ಯಾಂಪ್ ಹಾಕೋದು ಯಾರ್ಯಾರು ಟ್ರಿಪ್ ಹೋಗ್ತಿರೋದು ಅಂತ. ನಾನು, ಬಬ್ಲು ಮತ್ತೆ ಜಾನ್ಸಿ 3 ಜನ ಟ್ರಿಪ್ ಹೋಗ್ತಾ ಇದೀವಿ. ಅವರಿಬ್ರು ಅವರ ಭಾಷೆಯಲ್ಲಿ ತುಂಬಾ ಮುಳುಗೋಗ್ಬಿಟ್ಟಿದ್ದಾರೆ. ಸೊ ನಾನು ಒಂದು ಕ್ವಿಕ್ ನ್ಯಾಪ್ ತಗೋತೀನಿ. ಟಿಕೆಟ್ ಎಷ್ಟಾಯ್ತು ಗೊತ್ತಾ ಗೈಸ್? 120 pounds ಆಯ್ತು ಒಬ್ಬೊಬ್ಬರಿಗೆ. 12,000 ಹತ್ತತ್ರ ಒಬ್ಬೊಬ್ಬರಿಗೆ. ಬರ್ತಾ ನಾವು ಫ್ಲೈಟಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ವಿ ಗೋಯಿಂಗ್ ಟು ಪ್ಯಾರಿಸ್ ಫಾರ್ ಅ ವೀಕ್. ಸೊ ಅಲ್ಲಿ ಹೋಗಿ ಏನೇನೆಲ್ಲ ನೋಡ್ತೀವಿ, ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನೀವೇ ನೋಡಿ. ಆದರೆ ಯಾವ ಬ್ಲಾಗು ಕೂಡ ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಯಾರೆಲ್ಲ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ನನ್ನ ಬ್ಲಾಗ್ನೆಲ್ಲ ನೋಡ್ತಿದ್ದೀರೋ, ಥ್ಯಾಂಕ್ ಯು ಸೋ ವೆರಿ ಮಚ್. ಲೈವ್ ಆಗಿ ಪ್ಯಾರಿಸ್ ಐಫಿಲ್ ಟವರ್ ಎಲ್ಲ ನೋಡೋಕ್ಕಾಗೋದು. ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ನನ್ನ ಬ್ಲಾಗ್ನೆಲ್ಲ ನೋಡಿದ್ದೀನಿ. ನೋಡಿ ನೋಡಿ ನೋಡಿ, ಎಕ್ಸೈಟೆಡ್ ಜಾನ್ಸಿ. ಯಪ್ಪ, ಹೌದಾ? ಕಾಫಿ ಕುಡ್ದು ಫುಲ್ಲು ಆ್ಯಕ್ಟಿವ್ ಪ್ರೋ ಆಗಿಬಿಡಿದಾಳೆ. ನಿದ್ದೆ ಇಲ್ಲ ಗೈಸ್. ಗೈಸ್ ನೆನ್ನೆ ನೈಟಿಂದ ಮಾತಾಡ್ತಿದ್ದಾಳೆ. ಯಪ್ಪ ಸರಿ. ಹೌ ಎಕ್ಸೈಟೆಡ್ ಆರ್ ಯು? ಏನು ಮಾಡ್ತೀಯ ಪ್ಯಾರಿಸ್ಗೆ ಹೋಗಿ? ಜೋರಾಗಿ ಮಾತಾಡು. ಇನ್ನೂ ಅನ್ನಿಸ್ತಿಲ್ಲ, ಅವಳಿಗೂ ಅನ್ನಿಸ್ತಿಲ್ಲ, ನನಗೂ ಅನ್ನಿಸ್ತಿಲ್ಲ. ಹೇಳಿ. Usually we'll travel one country ಇಂದ ಇನ್ನೊಂದು countryಗೆ flight ಅಲ್ಲಿ ತಾನೆ. So this is the first time that we're going in train. That too in 2 hours we're going to different country. That to Paris ಅಂದ್ರೆ imaginable guys. ಹೌದು, ಅದಕ್ಕೆ ಫುಲ್ ಶಾಕಲ್ಲಿದ್ದಾಳೆ ಹೇಳು. ಬಬ್ಲು ನಿಂಗೆ ಏನು ಅನ್ಸುತ್ತೆ? ಬಬ್ಲುಗೆ ಏನಿಲ್ಲ, 2.5 hour ಅವನ ಊರಿಂದ ಲಂಡನ್ಗೆ ಬಂದಂಗೆ. ಲಂಡನ್ ಊರೆಲ್ಲ ಇಲ್ಲ ಗೈಸ್, ನಂದು ಒಂದು ಸಿಟಿನೇ. City ಅಲ್ಲ, ಕುಗ್ರಾಮ. it's a town. ಸರಿ ಆಯ್ತು, ಟೌನ್. City only ಪಾಪ. ಕಿವಿ ನೋವ್ತಾ ಇತ್ತು ಜಾಸ್ತಿ ಯಾಕೋ. ಮತ್ತೆ ಎದ್ದೋಗು. ಬ್ಲಾಕ್ ಆಗ್ತಿದೆ ಗೈಸ್. ಹೌದು, ಬ್ಲಾಕ್ ಆಗ್ತಿದೆ, ಅನ್ಬ್ಲಾಕ್ ಆಗ್ತಿದೆ, ಬ್ಲಾಕ್ ಆಗ್ತಿದೆ. ಮತ್ತೆ ಏನು ಸಮಾಚಾರ? Like how we
ವೇಲೂರು నుంచి ಚೆನ್ನೈ ನೋಡಿ ಗೈಸ್ ಇವ್ರು ಸ್ಟಾರ್ಟ್ ಮಾಡ್ಕೊಂಡ್ರು. ಇವ್ರದ್ದು ಚೆನ್ನೈ, ವೇಲೂರು, NTR. NTR ಬಾಲಕೃಷ್ಣ ಗೈಸ್ ನೋಡಿ ಗೈಸ್ ಇಲ್ಲಿ Guys, did you tell them it will go in ಅಂಡರ್ ocean? ದಿ In ocean it will ಹೌದು. ನಾವಿವಾಗ ಓಷನ್ ಒಳಗಡೆ ಹೋಗ್ತೀವಿ go water. ಯಾ ಬಟ್ ನಮ್ಗೆ ಇಲ್ಲಿ ನೀರ್ ಕಾಣಿಸಲ್ಲ, It's ಬರೀ called ಕತ್ಲೆ English ಕಾಣಿಸುತ್ತೆ. channel, guys. ಎಸ್ ಗೈಸ್ ಎಲ್ಲ ನಮ್ಗೆಲ್ಲ ಕಾಣಲ್ಲ, ಫಿಶಸ್ ನೀರೆಲ್ಲ ಕಾಣಿಸಲ್ಲ guys. It is inside the tunnel. ಫುಲ್ ಡಾರ್ಕ್ ಕಾಣುತ್ತೆ. ಅದನ್ನ ಮಾಡಿದ್ರು ಗೈಸ್, ಫಿಶಸ್ ನೀರೆಲ್ಲ ಕಾಣೋ ಥರ ಚೆನ್ನಾಗಿತ್ತು, ಇದೆ, aquarium ಥರ. ಚೆನ್ನಾಗಿದೆ. ಹೌದು, ಲೈವ್ ಅಕ್ವೇರಿಯಂ ಒಬ್ಳೆ ಕಿರ್ಸ್ತಾರೆ ಅದು ಇಡೀ ಬೋಗಿಯಲ್ಲಿ. ಫಸ್ಟ್ ಟೈಮ್ ನಾನು ಬೋಗಿ. ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಇದು ಬೋಗಿ ಅಂತ They call it as coach. ಬ್ರೋ, Coach. ಇನ್ ಇಂಗ್ಲಿಷ್ ಇಟ್ಸ್ ಕಾಲ್ಡ್ ಆಸ್ Yeah. ಕೋಚ್, ಬಟ್ ಇನ್ ಒಂದು ನಿಮಿಷ ನನ್ನ ತೋರಿಸು, ಅಲ್ಲಿ ಆಕಾಶ ಅಲ್ಲ. ಸೊ ಕೋಚ್ ಅನ್ನೋದು ಇಂಗ್ಲಿಷ್ ಅಲ್ಲಿ, ಅಚ್ಚ ಕನ್ನಡದಲ್ಲಿ ಬೋಗಿ ಎಂದು ಕರೆಯುತ್ತಾರೆ. ಏನಂತಾರೆ ಗೈಸ್? ಫ್ರಾನ್ಸ್ನ ರೀಚ್ ಆಗಿದ್ದೀವಿ. ಏನಿಲ್ಲ ಗೈಸ್, ಒಂದು ಟನಲ್ನ ಕ್ರಾಸ್ ಮಾಡಬೇಕಿತ್ತಷ್ಟೇ. ಆ ಟನಲಲ್ಲೇ ಅಂಡರ್ ಗ್ರೌಂಡ್ ಓಷನ್ ಒಳಗಡೆ ಹೋಗೋದು. ಇದು UK ಟೈಮು, France time. ಇದು ಫ್ರಾನ್ಸ್ ಟೈಮ್. ಇದು ಫ್ರಾನ್ಸ್ ಟೈಮ್. 9 o'clock ಆಗಿದೆ. ಸೊ ಇನ್ನೊಂದು ಅವರಲ್ಲಿ ನಾವು ರೀಚ್ ಆಗ್ತೀವಿ. ಎಲ್ಲ ಒಂದೇ ಥರ ಇದೆ ಗೈಸ್, ಕಂಟ್ರಿ ಸೈಡು. ಅವಳು ಹಿಂಗೆ ನಿಂತ್ಕೊಂಡೆ ಮಾತಾಡ್ಕೊಂಡೆ ಟೈಮ್ ಪಾಸ್ ಮಾಡ್ಬಿಟ್ವಿ. ನನಗೂ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ವಿ ಹ್ಯಾವ್ ರೀಚ್ಡ್ ಫ್ರಾನ್ಸ್. ಇವಾಗ ಟ್ರೈನಿಂದ ಈಚೆ ಬಂದಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ದೂರ ಇದೆ. ತಳ್ಕೊತಾ ಹೋಗ್ತಾ ಇದ್ದೀವಿ. ನಮ್ಮ ಲಗೇಜಸ್ನ ನಾವೇ ತುಂಬ ನಡಿಬೇಕಂತೆ. ಲಂಡನಲ್ಲಿ ನಡೆಯೋದಕ್ಕಿಂತ 10 ಪಟ್ಟಷ್ಟು ಜಾಸ್ತಿ ನಡಿಬೇಕಂತೆ ಇಲ್ಲಿ. ಸೊ ಬನ್ನಿ, ಇಲ್ಲೆಲ್ಲೂ ಲಿಫ್ಟ್ ಇಲ್ಲ. ಸೂಟ್ ಕೇಸ್ನೆಲ್ಲ ನಾವೇ ಕೈಯಲ್ಲಿ ಎತ್ಕೊಂಡು ಓಡಾಡಬೇಕು. ದೊಡ್ಡ ಟಾಸ್ಕ್ ಇದೆ, ಬನ್ನಿ ಕಂಪ್ಲೀಟ್ ಮಾಡೋಣ. ಫುಲ್ ಖುಷಿನಾ? ಇವಾಗ ಹೋಗಿ ಮ್ಯಾಕ್ರೋನ್ಸ್ ತಿಂತೀವಿ ಗೈಸ್, ಫೇಮಸ್ ಇನ್ ಫ್ರಾನ್ಸ್. ನಮ್ಮ ಐಟನರಿ ಬಗ್ಗೆ ಖಂಡಿತವಾಗ್ಲೂ ಹೇಳ್ತೀವಿ. ಫಸ್ಟ್ ರೂಮ್ಗೆ ಹೋಗ್ಬಿಡ್ಬೇಕು ಗೈಸ್. ನನಗೆ ಫುಲ್ ಆನ್ ಲೋ ಎನರ್ಜಿ ಇದ್ದಾಳೆ ಗೈಸ್, ದಟ್ ಇಸ್ ಬಿಕಾಸ್ ನನ್ನ ಬೆಳಗಿನ ಜಾವ ಎದೊಳಿಸಿ ಹೊಟ್ಟೆಗೆ ಊಟ ಕೊಡಿಸ್ದೆ, ನಿದ್ದೆ ಕೊಡಿಸ್ದೆ ಕರ್ಕೊಬಂದಿದ್ದಾರೆ. ಅದಕ್ಕೆ ಶಾರ್ಟ್ ಕುಡಿತೀಯ ಅಲ್ಲಿ. ಫುಲ್ ಆಕ್ಟಿವ್ ಆಗಿ ಆಡ್ತಿದ್ದಾಳೆ. ಇವಾಗ ನಾನು ಕುಡಿಬೇಕಂತೆ, ನಾನು ಆಕ್ಟಿವ್ ಆಗ್ತೀನಂತೆ. ಅದೇನೇನೋ ಸರಿ, ಬನ್ನಿ ಗೈಸ್ ಅದನ್ನು ಟ್ರೈ ಮಾಡ್ಬಿಡೋಣ. ಫುಲ್ ಆಕ್ಟಿವ್ ಆಗಿರೋಕ್ಕೆ ಆಗ್ತಿಲ್ಲ ಗೈಸ್, ನಂಗೆ ನಿದ್ದೆ ಇಳಿತಾ ಇದೆ. ಕಾಫಿ, ನಾಟ್ ಬ್ಲಾಕ್ ಕಾಫಿ. ಬ್ಲಾಕ್ ಕಾಫಿ ದಲ್ಲಿ ಹ್ಯಾಡ್ ಹಾಟ್ ವಾಟರ್. ದಿಸ್ ಇಸ್ ಡೈರೆಕ್ಟ್ ಶಾರ್ಟ್. ಜಸ್ಟ್ ಡಿಕಾಕ್ಷನ್ ಅಂತೆ ಗೈಸ್. ನೋಡೋಣ ಬನ್ನಿ. ಇಟ್ ವಿಲ್ ಬಿ ಸೋ ಪೀಸ್ಫುಲ್ ಗೈಸ್. ಫುಲ್ ಮೈಂಡ್ ಎಲ್ಲ ಕ್ಲಿಯರ್ ಆಗುತ್ತೆ. ಏನೋ ಗೊತ್ತಿಲ್ಲ ಗೈಸ್, ಬನ್ನಿ ಕಾಫಿ ಅಂತೆ, ಕುಡಿಯೋಣ. ಕುಡಿದ್ಬಿಟ್ಟು ಎಷ್ಟು ಆಕ್ಟಿವ್ ಆಗಿರ್ತೀನಿ ನೋಡೋಣ. ತುಂಬಾ So ಒಂಥರ ತುಂಬಾ surreal ಖುಷಿ guys, how ಆಗ್ತಿದೆ. we're feeling here. ಇಲ್ಲ ಗೈಸ್, ನಂಗೆ ಇನ್ನೂ ಏನೂ ಅನಿಸ್ತಿಲ್ಲ. ಯಾಕಂದ್ರೆ ನಾನು ಸ್ವಲ್ಪ ತಿಂದ್ರೆ ಸರಿ ಹೋಗ್ತೀನಿ. ಇವ್ನು ನೋಡಿ ಗೈಸ್, ಅಷ್ಟೇ. ಮಗಳು ಮೆಹಂದಿ ಹಾಕೊಂಡಿದ್ದಾನೆ, ನೋಡ್ತೀರಾ? ಗೈಸ್ ನೋಡಿ ಗೈಸ್, ಜಾನ್ವಿ ಹಾಕಿದ್ದು ಪ್ಯಾರಿಸ್ ಅಂತ. ವಾರ್ನಿಂಗ್ ಬರ್ತಾ ಇದೆ ಗೈಸ್ ಆಲ್ರೆಡಿ ನನಗೆ. ಫುಲ್ ಕೇರ್ಫುಲ್ ಆಗಿರಬೇಕು, ಪಿಕ್ ಪಾಕೆಟರ್ಸ್ ಅಂತ ಹೇಳ್ತಾ ಇದ್ದಾಳೆ. ನಂಗೆ ಗೊತ್ತಿರಲಿಲ್ಲ ಹೌದು, ಫ್ರಾನ್ಸ್ ಅಲ್ಲೂ ಪಿಕ್ ಪಾಕೆಟ್ ನಡೀತೆ ಅಂತ. ಯಾರು ಲಂಡನ್ ಪ್ಯಾರಿಸ್ಗೆ ಸ್ಟೂಡೆಂಟ್ಸು ನಮ್ಮ ಥರ ಹೋಗ್ತಿರ್ತಾರಲ್ಲ, ಅವ್ರಿಗೆ ಏನು ಟಿಪ್ ಹೇಳಕ್ ಇಷ್ಟಪಡ್ತೀಯ? ಏನಿಲ್ಲ ಗೈಸ್, ವೀಸಾ ಮಾಡ್ಕೊಂಡ್ಬಿಡಿ, ಬಂದ್ಬಿಡಿ, ಟ್ರೈನ್ ಹತ್ಕೊಂಡು ಎಲ್ಲ ಮಾಡಿಬಿಡಿ. Airbnb ಬುಕ್ ಮಾಡಬೇಕು ಫಸ್ಟು, ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕು, ಆಮೇಲೆ ಇಲ್ಲಿ ಸಿಕ್ಕಕ್ಕೆ ಕಮ್ ಶೋರ್ ಆ್ಯಂಡ್ ಬುಕ್ ಸ್ಟಾಪ್ ಅಷ್ಟೇ. ಸೊ ಎಲ್ಲ ನಿಮ್ಮ ಸ್ಪೆಷಲ್ ಡೇ, ಬರ್ಡೇ, ಏನೇ ಇವೆಂಟ್ ಇದ್ರು ನಿಮ್ಮ ಡ್ರೀಮ್ ಇರುತ್ತೆ ಗೊತ್ತಾ, ನಾನು ಪ್ಯಾರಿಸಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು, ಪ್ಯಾರಿಸಲ್ಲಿ ಅದು ಸೆಲೆಬ್ರೇಟ್ ಮಾಡ್ಬೇಕಂತ. ಆರಾಮಾಗಿ ಪ್ಯಾರಿಸಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ನಾವು ಬಂದಿರೋದು ಇದೇ ಥರ ಯಾವುದೋ ಒಂದು ಸ್ಪೆಷಲ್ ಒಕೇಶನ್ಗಾಗಿ. ಆ ಸ್ಪೆಷಲ್ ಒಕೇಶನ್ ಏನು ಅಂತ ನಿಮಗೆಲ್ಲ ಗೊತ್ತಾಗಬೇಕಾದ್ರೆ ನಾಳೆ ಬರೋ ವ್ಲಾಗ್ಗೆ ನೀವು ಖಂಡಿತವಾಗ್ಲೂ ಕಾಯಬೇಕು. ಲಂಡನಿಂದ ನಾವು ಯೂರೋಸ್ಟಾರ್ ಟ್ರೈನ್ ಹತ್ಕೊಂಡು ಡೈರೆಕ್ಟ್ ಫ್ರಾನ್ಸಿಗೆ ಬಂದಿಳಿದ್ವಿ. ನಮ್ಮನೆಯಿಂದ ನಾವು ಕ್ಯಾಬಲ್ಲಿ ಹೋದ್ವಿ. ಹತ್ರ 30 pounds ಏನೋ ಆಯ್ತಲ್ಲ, ಅದು 43 pounds ಆಯಿತು. ಬುಕ್ ಎಕ್ಸೆಲ್ ಬಿಕಾಸ್ ನಮ್ಮ ಸೂಟ್ ಕೇಸ್ ಎಲ್ಲ ಜಾಸ್ತಿ ಇತ್ತು ಗೈಸ್. ನಮ್ಮ ಸೂಟ್ ಕೇಸ್ ಎಲ್ಲ ಎಷ್ಟು ತೊಗೊಂಡಿದ್ದೀವಿ ನೋಡಿ, ಎಲ್ಲಾರ್ದು ಒಂದೊಂದು ಸೂಟ್ ಕೇಸ್ ತೊಗೊಂಡಿದ್ದೀವಿ. Guys, it be so nice to just walk without luggages, guys. It's one big task. ಇಲ್ಲಿ ಇನ್ನೊಂದು ಏನಂದ್ರೆ ನಿಮಗೆಲ್ಲ ದಯವಿಟ್ಟು ಟ್ರಾನ್ಸ್ಲೇಟರ್ ಇಟ್ಕೊಳ್ಳಿ.
ಸೊ ಇಲ್ಲಿ ಯಾರಿಗೂ ಇಂಗ್ಲಿಷ್ ಬರಲ್ಲ, ಎಲ್ಲರಿಗೂ ಬರೀ ಫ್ರೆಂಚ್ ಬರೋದು. ಒಂದು ನಿಮ್ಗೆ ಫ್ರೆಂಚ್ ಗೊತ್ತಿರಬೇಕು, ಇಲ್ಲ ಇಂಗ್ಲಿಷ್ ಗೊತ್ತಿರಬೇಕು. ಇಲ್ಲ ನಾನು ಇವ್ಳಿಗೆ ಹೇಳಿದೀನಿ ದಯವಿಟ್ಟು ನನ್ನ ಬಿಟ್ಟೆಲ್ಲೂ ಹೋಗ್ಬೇಡಿ ಅಂತ. ಫ್ರೆಂಚ್ ಕಲ್ತ್ಕೋಬೇಕಿತ್ತು guys. ಜರ್ಮನ್ ಕಲ್ತೆ, ಫ್ರೆಂಚ್ ಕಲೀಲಿಲ್ಲ ಅಷ್ಟೇ. ಬರೀ ಬಾಂಜೋರ್ ಗೊತ್ತು, ಆಮೇಲೆ ಜೊತೆ ಯು ನೋ ವಾಟ್ ಇಸ್ ಇಸ್ಲಿ ವಿದೇಶ್? ದಟ್ ಇಸ್ ಜರ್ಮನಿ. I don't know. ನಾನು ಓದಿದ್ದು ಬರೀ ಜರ್ಮನಿ, ಸೊ ನನಗೆ ಗೊತ್ತಿರೋಂಥ ಲ್ಯಾಂಗ್ವೇಜ್ ಮೀನ್ಸ್ ಐ ಲವ್ ಯು ಐ ಗೆಸ್. ಇಸ್ಲಿ ವಿದೇಶ್ ಮೀನ್ಸ್ ಐ ಲವ್ ಯು. ಒಬ್ಬೊಬ್ರು ಐ ಲವ್ ಯು ಹೇಳ್ಕೊತಿದ್ದೀವಿ. ಅದು ಪ್ಯಾರಿಸ್ಗೆ ಬಂದು ಅಯ್ಯೋ, ಅದು ಅವ್ರವ್ರ ಭಾಷೆಯಲ್ಲಿ. ಓಕೆ ಗೈಸ್, ಲೆಟ್ಸ್ ಸೆಲೆಬ್ರೇಟ್ ವಿತ್ ಗರ್ಲ್ಹುಡ್. Airbnb ಟೂರ್ ಕೊಡ್ತೀವಿ guys. Airbnb ಟೂರ್. ಹೌದು, ಎಲ್ಲರೂ Airbnb ಟೂರ್ಗೋಸ್ಕರ ಕಾಯ್ತಾ ಇರಿ. ಐ ಫೀಲ್ ಹೌ ಎಕ್ಸೈಟೆಡ್ ಆರ್ ಯು? ವೆರಿ ವೆರಿ So ಎಕ್ಸೈಟೆಡ್. guys, Nails ಮಾಡ್ಕೊಂಡು. we were watching in movies, we were watching everywhere, and now ಫೈನಲಿ ವಿ ಆರ್ ಹಿಯರ್ ಅಂತ ಅನ್ಸಿದಾಗ ಇಟ್ ಇಸ್ ಸೋ ಸರಿಯಲ್ ನಂಬಕ್ಕೆ ಆಗ್ತಿಲ್ಲ ಗೈಸ್, ನಿಜವಾಗ್ಲೂ ಬಂದ್ ಇನ್ನೊಂದು ವಿಷಯ ಏನು ಗೊತ್ತಾ, if you have to use washrooms here, like public washrooms and all, you have to pay ಪೇನಾ? £1 ಆ ಥರ. When I had gone to Turkey also, you had to pay. ಓ ಮೈ ಗಾಡ್, ಐ ಡಿಡ್ಂಟ್ ನೋ ಅಬೌಟ್ ದಿಸ್. ನೋಡಿ, ಫ್ರಾನ್ಸಲ್ಲಿ ವಾಶ್ರೂಮ್ಗೆ WC ಅಂತ ಬರ್ದಿರ್ತಾರೆ. ವಾಶ್ರೂಮ್ ಯೂಸ್ ಮಾಡೋಕ್ಕೂ €1 ಕೊಡಬೇಕು. ಗೊತ್ತಿತ್ತಾ ನಿಮಗೆಲ್ಲ? ಇದು ಹೊಸ ವಿಷಯ. ಗೊತ್ತಿಲ್ಲ ಅಂದರೆ ನೋಡಿ ಈ ಥರ ಇದೆ. ಅವಳು ಓದ್ಲು. ಇವಾಗ ನಾವು ಎಸ್ಪ್ರೆಸ್ಸೋ ತಗೋತಿದ್ದೀವಿ. ಹಿಯರ್ ಇಸ್ ದ ಎಸ್ಪ್ರೆಸ್ಸೋ ಶಾರ್ಟ್. ಅಲ್ಲಿ ಹಿಂಗೆ ಇರಲಿಲ್ಲ ಗೈಸ್, ಅಲ್ಲಿ ಫುಲ್ ಬ್ಲ್ಯಾಕ್ ಆಗಿತ್ತು. ಯಪ್ಪ, ಅದೇನಂತ ಕೊಟ್ಟು. ಇವಾಗ ಟ್ರೈನ್ ಸ್ಟೇಷನಿಂದ ಎಕ್ಸಿಟ್ ಆಗಿದ್ದೀವಿ. ಕಾಣಿಸ್ತಿದ್ಯಾ ಅಲ್ಲಿ ಫ್ರಾನ್ಸ್ ಫ್ಲಾಗ್ ಕಾಣಿಸ್ತಿದೆ ಗೈಸ್ ನನಗೆ. ನೋಡಿ ಗೈಸ್, ಈ ದೇಶದಲ್ಲೂ ಹಿಂಗೆ ಆಡ್ತಾ ಇರ್ತಾರೆ, ತುಂಬ ಹುಷಾರಾಗಿರ್ಬೇಕಂತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇವಾಗ ನಾವು ಹೋಗ್ತಾ ಇದ್ದೀವಿ, ನಮ್ಮ ಕ್ಯಾಬ್ ಬಂದಿದೆ. ಇವತ್ತು ಕೂಡ ನಾವು ಬೆಂಜಲ್ ಹೋಗ್ತಾ ಇದ್ದೀವಿ. ನಾವಿಬ್ರು ಫಸ್ಟ್ ಲಂಡನ್ಗೆ ಬಂದಾಗ ಕೊಟ್ವಿ, ಹೌದು ಬೆಂಜಲ್ಲೇ ಎಂಟ್ರಿ ಕೊಟ್ವಿ. ಈಗಲೂ ಅಷ್ಟೇ ಬೆಂಜಲ್ಲೇ ಪ್ಯಾರಿಸ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. Guys, don't mind me overreacting on all these vlogs because ಶಿ ಈಸ್ ವೆರಿ ಎಕ್ಸೈಟೆಡ್ ಗೈಸ್. ಅವಳ ಜೊತೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೆ, ಬಟ್ ದೆನ್ ಏನೋ ಒಂಥರ ನನಗೆ ಆಗ್ತಿರೋದ್ರಿಂದ ಏನೋ ಕೆಫೀನ್ ಅದು ಶಾರ್ಟ್ಸ್ ಕುಡಿದ್ಬಿಟ್ಟು ನಂಗೆ ಆಗ್ತಿಲ್ಲ ಗೈಸ್, ಕಂಟ್ರೋಲ್ ಮಾಡಕ್ಕೆ. ಗೈಸ್ ಅದೇನೋ ಕೊಟ್ಲು ಗೈಸ್. ಹೆಂಗಿತ್ತು ಅಂದ್ರೆ ಕಷಾಯನೇ ಕುಡಿದು ಬಿಡ್ಬೋದು, ಅಷ್ಟು ಕಹಿ ಇತ್ತು. ಅದನ್ನ ಬೇರೆ ಹೇಳ್ತಿದ್ದಾಳು, ಖಾಲಿ ಹೊಟ್ಟೆಲ್ ಬೇರೆ ಕುಡಿಯಂಗಿಲ್ಲ. ಡಿಕಾಕ್ಷನ್ ಗೈಸ್, ಯಪ್ಪ ನಂಗೆ ಮೊದಲೇ ಕಾಫಿ ಅಂದ್ರೆ ಆಗಲ್ಲ, ಅದ್ರಲ್ಲಿ ಪ್ರಾಪರ್ ಡಿಕಾಕ್ಷನ್ ಕೊಟ್ಬಿಟ್ಲು. ಅಕ್ಷಿ ಕಾಫಿ ಥಿಂಗ್ಸ್. ಓಕೆ, ಅಕ್ಷಿ ಮಾಡ್ತೀವಾ? ಅಕ್ಷಿ ಮಾಡ್ತೀವಂತೆ ಕಾಫಿ ಕುಡಿದು. ಏನ್ ಪ್ರಶ್ನೆ ಕೇಳ್ತೀನಿ ಅನ್ಸಿ ನೀನು. Guess what I'm excited for? ಐ ಫೀಲ್ ದಟ್ French skincare. ಇವಳು ಒಂದ್ ಜಾಗಕ್ಕೆ ಬರಕ್ ಮುಂಚೆ ಇಷ್ಟು ಡೀಪ್ ಆಗಿ Guys, ನಾನು ಲಿಸ್ಟ್ ಮಾಡಿಟ್ಕೊಂಡಿದ್ದಾಳೆ. ಒಂದ್ ನಿಮಿಷ ನೋಡಿ ಗೈಸ್, ಪ್ಯಾರಿಸ್ ಸ್ಕಿನ್ ಕೇರ್ ಅಂತ ಯಾವತ್ತೋ ಮಾಡಿದ್ದೆ ಗೈಸ್, ಒಂದು 4 months ಬ್ಯಾಕ್. ನೋಡಿ ಗೈಸ್, Airbnb ಹೋಗ್ತಾ ಇದೀವಿ. Airbnb ಹೋಗಿದ ತಕ್ಷಣ ನಿಮ್ಗೆ Airbnb ಟೂರ್ ಕೊಡ್ತೀವಿ. ಫ್ರೆಶನ್ ಅಪ್ ಆಗಿ ಟಕ್ ಅಂತ ನಾವು ನಮ್ ಚೆಕ್ ಇನ್ ಇರೋದು 3ಗೆ ಗೈಸ್, ಬಟ್ ದೆನ್ ದೇ ವಿಲ್ ಅಲೌ ಟು ಡ್ರಾಪ್ ಅವರ್ ಲಗೇಜಸ್ at 12. But in case the cleaning is done, they will allow us to check in at 12 itself. So we're hoping it's all clean and we can just check in and get our dresses changed and just go out. ಹೌದು ಗೈಸ್, ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಮ್ಯೂಸಿಯಂಗೆ ಹೋಗ್ತೀವಿ. ಇಲ್ಲ, ಫಸ್ಟ್ ಮ್ಯಾಕರೂನ್ಸ್. ಮ್ಯಾಕರೂನ್ಸ್ ಹೋಗ್ತಾ ಇದೀವಿ. ನಮ್ ಪ್ಲೇಸ್ just 5 minutes guys. ಹೌದು ಗೈಸ್, French desert. ಯಾ ಇಟ್ಸ್ ಅ ಡೆಸರ್ಟ್. ಸೊ ಅದು ತುಂಬಾ ಬಾಳ್ಗಿಟ್ಟಿದ ತಕ್ಷಣ ಕರ್ಗೋಗ್ಬಿಡುತ್ತಂತೆ ಅಂತ ಸಂಜನಾ ಕೂಡ ಕಾಲ್ ಮಾಡಿ ಹೇಳಿದ್ಲು. ಬಿಕಾಸ್ ಸಂಜನಾ ಇಲ್ಲಿ ಬಂದಿದ್ಲಲ್ವಾ ಈಗ ಒಂದು 2 ತಿಂಗಳಿಂದ. ಇವಳು ಕೂಡ ರಿಸರ್ಚ್ ಮಾಡಿ ಇವಳಿಗೂ ಅದಿಷ್ಟ ಟ್ರೈ ಮಾಡೋಣ. ಸಿನ್ಸ್ ಐಮ್ ನಾಟ್ ದಟ್ ಮಚ್ ಸ್ವೀಟ್ ಪರ್ಸನ್. In Harley's, if you order a cake, ಕೇಕ್ ಅದ್ರಲ್ಲಿ ಮ್ಯಾಕರೋನ್ಸ್ ಬರುತ್ತಲ್ಲ, ಸೊ ಆ ಥರ. ಒಂದು ನಿಮಿಷ ಗೈಸ್. ಅವಳು ಸ್ನ್ಯಾಪ್ ಹಾಕೋದ್ರಲ್ಲಿ ಬ್ಯುಸಿ ಇದ್ದಾಳೆ ಗೈಸ್. ದಯವಿಟ್ಟು ವ್ಲಾಗ್ನ ಎಂಡ್ ತನಕ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಯಾರಿಸ್ ವ್ಲಾಗ್ನ ನೀವೆಲ್ಲ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ನಮ್ಮ ತಲೆಯಲ್ಲಿರೋದು ಬರೀ ಪ್ಯಾರಿಸ್ ಅಷ್ಟೇ ಅಲ್ಲ, ಬೇರೆ ಒಂದು ಜಾಗ ಕೂಡ ಇದೆ. ಅದಕ್ಕೆ ಪ್ಲಾನ್ ಬಿನ ಯಾರೆಲ್ಲ ಪ್ಯಾರಿಸ್ ವಿಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಪ್ಯಾರಿಸ್ ವಿಡಿಯೋ ಯಾವುದು ಮಿಸ್ ಮಾಡಬೇಡಿ. ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕೊಡೋಕೆ ಟ್ರೈ ಮಾಡ್ತೀವಿ. ಸಿನ್ಸ್ ಇವ್ರದ್ದು ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ ಇದೆ, ಯಾವ ಜಾಗ ಹೆಸರು ಎಲ್ಲ ಹೇಳೋದು. ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆದರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಎಲ್ಲರೂ ತಪ್ಪು ಮಾಡ್ತಾರಲ್ಲ, ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ದಟ್ ಇಸ್ ಅ ಸ್ಲ್ಯಾಂಗ್. ಅಯ್ಯೋ ಗೈಸ್, ನಾನು ತೆಲುಗು ಅವಳ ಜೊತೆ ಬಂದ್ಬಿಟ್ಟು ನಾನು ಏನು ಹೇಳಿದ್ರು
ಏನಿದು ಹೊಸ್ದಾಗಿ ನಾವು ಗೈಸ್ ಹೇಳ್ತಿದ್ದಿಲ್ಲ. ತೆಲುಗು ಯಾರು ಇದಾರೋ ನೋಡ್ಕೊಳ್ಳಿ ಗೈಸ್, ಈ ತರ ಎಲ್ಲ ಮಕ್ಕರ್ ಮಾಡ್ತಾರೆ ನಮ್ಮನ್ನ. ನಾನೇನು ಮಕ್ಕರ್ ಮಾಡ್ತಾ ಇಲ್ಲ, ಓಕೆನಾ? ಐ ಆಮ್ ಜಸ್ಟ್ ಟೆಲ್ಲಿಂಗ್. ನಂದು ಕನ್ನಡ ಬ್ಲಾಗ್ ಆಗಿರೋದ್ರಿಂದ ನಾನು ಕನ್ನಡದಲ್ಲಿ ಮಾತಾಡಿದಾಗ ನೀನು ತೆಲುಗು ಅವನಾಗಿರೋದ್ರಿಂದ ನೀನು ಏನಿದು ಏನಿದು ಈ ಪದ ಇದೆಯಾ ಅಂತ ಅಂತಿದ್ದೀರಾ. ಸೊ ನನ್ನ ಅದನ್ನೇ ನಾನು ಹೇಳಿದ್ದು ಬಬ್ಲಿ, ಯು ಡೋಂಟ್ ಹ್ಯಾವ್ ಟು ಎವ್ರಿ ಟೈಮ್ ಫೈಟ್ ವಿತ್ ಮೀ. ಇನ್ನೊಂದು ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಾರೆ ಅನ್ನೋದು ಕೇಳಿದ್ಯಾ? ಅದೇ ಮಾಡ್ತಿರೋದು ಇವಾಗ ಬಬ್ಲು. ಇದು ಕೇಳಿದೀನಿ ನಾನು ಜಾಸ್ತಿ ಬಬ್ಲು ಹತ್ರ ಭುಜಾಲ್ ದಟ್ಸ್ ದೇರ್ ಇನ್ ಕನ್ನಡ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೇಗೆ ಮುಟ್ಕೊಂಡು ನೋಡ್ತಾರೆ. ನೋಡಿ ಗೈಸ್, ಅಲ್ಲೆಲ್ಲ ಟೆರೇಸ್ ಬಾಲ್ಕನಿ ತರ ಇಷ್ಟು ಚಿಕ್ಕ ಬಾಲ್ಕನಿ ಇರುತ್ತೆ ನೋಡಿ. ಇದು ಸೆಂಟರ್ ತರ ಕಾಣಿಸ್ತಿದೆ ನನಗೆ. ಚಿಕ್ಕ ಬಾಲ್ಕನಿ ತರ ಇದೆ ನೋಡು ತೋರ್ಸು ಬಬ್ಲು, ಅಲ್ಲಿ ಚಿಕ್ಕ ಬಾಲ್ಕನಿ ಕಾಣಿಸ್ತಿದ್ಯಾ? ಝೂಮ್ ಮಾಡು. ನೋಡಿ ಗೈಸ್, ಅಲ್ಲೆಲ್ಲ ಬಿಲ್ಡಿಂಗ್ ಕಾಣಿಸ್ತಿದ್ಯಾ? ಪ್ಯಾರಿಸ್ ಅಲ್ಲಿ ಇದೆ ಫೇಮಸ್ ಗೈಸ್ ಅದರ ಚಿಕ್ಕ ಬಾಲ್ಕನಿ. ಆ ಬಾಲ್ಕನಿಗೆ ಹೋಗಿ ನಿಂತ್ಕೋಬಹುದು ನಾವು. ಎಲಿವೇಟರ್ ಇಲ್ಲ, ಅಪಾರ್ಟ್ಮೆಂಟ್ಸ್ ಹಿಯರ್ ದೇ ಡೋಂಟ್ ಹ್ಯಾವ್ ಲಿಫ್ಟ್ಸ್. ಲಿಫ್ಟ್ ಇಲ್ಲ, ಎಲಿವೇಟರ್ ಇಲ್ಲ, ಏನೂ ಇಲ್ಲ. ಎಲ್ಲ ಸೂಟ್ ಕೇಸ್ ಎತ್ಕೊಂಡು ಓಡಾಡಬೇಕು. ನಮ್ಗೇನು ಟೆನ್ಷನ್ ಇಲ್ಲ. ಗ್ರೌಂಡ್ ಫ್ಲೋರ್. ಎಸ್ ಗೈಸ್, ಎಷ್ಟ್ ಮಾತಾಡ್ತೀರ, ಸಾಕ್ ನಿಲ್ಸು. ನಿಮ್ಗೆ ಏನು ಇಷ್ಟೆಲ್ಲ ಮಾತಾಡಿದ್ರೆ ಎಲ್ಲ ಸ್ಕಿಪ್ ಮಾಡ್ತಾರೆ ಸರಿ, ಅಷ್ಟೊಂದೆಲ್ಲ ಜಾಸ್ತಿ ಮಾತಾಡಬಾರ್ದು. ಮತ್ತೆ ಎಷ್ಟು ಮಾತಾಡ್ಬೇಕು? ಲೈಟ್ ಆಗಿ ಶಾರ್ಟ್ ಕಟ್ ಆತರ ಮಾತಾಡ್ಬಾರ್ದು. ಸರಿ, ನೀನ್ ಮಾತಾಡಿ ಇವಾಗ ಶಾರ್ಟ್ ಕಟ್. ಈಗ ಹೇಳಿ ನೀನ್ ಆಯ್ತು ಹಂಗಾರೆ ಶಾರ್ಟ್ ಕಟ್. ನೀನೇನು ಒಂದ್ ನಿಮಿಷ ಬಬ್ಲು, ನೀನೇನು ಇನ್ಫಾರ್ಮೇಶನ್ ಕೊಡದೆ ಏನಂತ ಮಾತಾಡ್ತೀಯ ಗೈಸ್? ಇನ್ನೊಂದು ಹೇಳ್ಬೇಕು, ಇಲ್ಲಿ ಲೆಫ್ಟ್ ಸೈಡ್ ಡ್ರೈವಿಂಗ್, ರೈಟ್ ಸೈಡ್ ಅಲ್ಲ ಗೈಸ್. ಒಂದು 10 ಮಿನಿಟ್ಸ್ ಗೈಸ್, ನಾವು ಹೋಗಿ Airbnb ಹತ್ರ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಬರ್ತೀವಿ ಗೈಸ್. ಎಲ್ಲಿ ಹೋಗ್ತೀರಾ ಆಮೇಲೆ? ಒಂದೆರಡು ಜಾಗ ಹೇಳು ನೋಡೋಣ. ಮ್ಯಾಕ್ರೂನ್ಸ್ ಅದಾದ್ಮೇಲೆ ನೀನ್ ಹೇಳ್ಬೇಡ ಬ್ರೋ. ಅದಾದ್ಮೇಲೆ ಮ್ಯೂಸಿಯಂ, ಅದಾದ್ಮೇಲೆ ಅದಾದ್ಮೇಲೆ ಫಾರ್ಮಸ್ ವೇಡಿ ಒಳಗೋ. ನಾಟ್ ಫಾರ್ಮಸಿ ಇಸ್ ಲೇಟರ್ ಇನ್ ದ ಈವ್ನಿಂಗ್. ಮತ್ತೆ ಅಲ್ಲಿ ಹೋಗ್ಬೇಕಾದ್ರೆ ಮಾರ್ಕೊಳ್ಳೋಣ ಬಬ್ಲು. ಈ ಬ್ಲಾಗ್ ಅಲ್ಲಿ ನೀನ್ ಏನೇನ್ ನೋಡ್ಬೋದು ಅಂತ ಇನ್ಫಾರ್ಮೇಶನ್ ಕೊಟ್ರೇನೆ ಬ್ಲಾಗ್ ಮಾಡಕ್ಕಾಗೋದು. ಪ್ಲೀಸ್ ಡೋಂಟ್ ಓವರ್ ರಿಯಾಕ್ಟ್ ಲೈಕ್ ಅ ವ್ಲಾಗರ್. ಅಯ್ಯೋ ಹೆಂಗ್ ಆಡ್ತಾವಳಿ. ಹೌದು, ನಮಗೆ ಯಾಕೆ ಸರಿಯಾದ ಅನ್ಸಿದೆ ಅಂದ್ರೆ ಹೇಳ್ತೀವಿ. ಬಿಕಾಸ್ ವಿ ವರ್ ಆನ್ ವೆರಿ ಮಚ್ ಅನ್ಶೋರ್ ದಟ್ ವಿಲ್ ಗೆಟ್ ಅವರ್ ವೀಸಾಸ್. ಫಸ್ಟ್ ಪಾಯಿಂಟ್ ಹಿಂಗ್ ಪ್ಲಾನ್ ಆಯ್ತಲ್ಲ ಹಿಂಗೆ. I though didn't keep hopes at all because I didn't want to get disappointed if we didn't get our visas. ಹೌದು ಗೈಸ್, ತುಂಬಾ ಅಂದ್ರೆ ನಾನು ತುಂಬಾ ಟೆನ್ಷನ್. ಬರೋವರೆಗೂ ಯಾರಿಗೂ ಹೇಳ್ಬೇಡ, ಇಟ್ ಕಮ್ಸ್ ಓನ್ಲಿ ಲೆಟ್ಸ್ ಟೆಲ್ ಅಂತರ. ಐ ವಾಸ್ ದೇರ್. ಅಪ್ಲೈ ಮಾಡಿದ ಸಲ 3-4 ಜನ ಕೇಳೋದು. ಅಪ್ಲೈ ಮಾಡಿದ ಒಂದ್ ವಾರಕ್ಕೆ ವೀಸಾ ಬಂದ್ಬಿಡ್ತು. ಬೇರೆ ಎಲ್ರಿಗೂ ಹೇಳೋದು ಬೇರೆ. ಅಪ್ಲೈ ಮಾಡಿದ ಒಂದೇ ವಾರಕ್ಕೆ ಬಂದ್ಬಿಡ್ತು. ಆ ಒಂದ್ ವಾರ ಸೈಕಲ್ ಗ್ಯಾಪ್ ಅಲ್ಲಿ ಏನೇನೋ ಆಗೋಯ್ತು ಗೈಸ್. ಲೈಕ್ ಏನೇನೋ ಆಗೋಯ್ತು ಬಿಡಿ, ಅದ್ರ ಕತೆ ಎಲ್ಲ ಯಾಕೆ ಮಾತಾಡೋದು, ಮುಂದೆ ಯಾವಾಗಾರು ಮಾತಾಡೋಣ ಅದ್ರ ಬಗ್ಗೆ. ಎಲ್ಲ ಅನ್ಕೋತಿರ್ತಾರೆ ಏನೋ ಸಿರಿ ಲಂಡನ್ ಡೈರೀಸ್ ಅಲ್ಲಿ ಇವಳು ಪ್ರತಿ ಸಲ ಬ್ಲಾಗ್ ಮಾಡಿದಾಗ ಎಲ್ಲಾರು ಒಂದ್ ಕಡೆ ಇರ್ತಾಳಲ್ಲ ಅಂತ. ನನ್ಗೆ ಪ್ರತಿ ಸಲ ನಾನು ಬ್ಲಾಗ್ ಮಾಡಿ ಎಡಿಟ್ ಮಾಡ್ಬೇಕಾದ್ರೆ ತುಂಬಾ ಟೈಮ್ ಆಗ್ತದೆ. ಲೈಕ್ ನಾನು ಆ ಸೈಕಲ್ ಗ್ಯಾಪ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇರೋದೊಂದು ಲೈಫ್ ಅಲ್ವಾ ಗೈಸ್. ಏನಂತೀಯ ಜಾನ್ಸಿ? ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡ್ಬೇಕು, ದೇಶ ಸುತ್ತಬೇಕು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಾರಲ್ಲ, ಸೊ ಆ ತರ ನನ್ನ ಕೈಯಿಂದ ಇಲ್ಲಿ ನಮ್ಮ ಜಾನ್ಸಿ ಅವರ ಕೈಲಿ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ಐ ಆಮ್ ಸೋ ಹ್ಯಾಪಿ ಗೈಸ್. ಇದು ಬಿಡಿ, ಇದು ನನ್ನ ಯುಕೆದು. ಇದು ನೋಡಿ ಗೈಸ್, ಎಲ್ಲ ತುಂಬೋಗ್ಬೇಕು ಗೈಸ್. ದಿಸ್ ಇಸ್ ದ ಗೋಲ್. ಇದು ಫುಲ್ ತುಂಬಬೇಕು. ಜಾಸ್ತಿ ದೇಶ ಸುತ್ತಿಲ್ಲ, ಖಂಡಿತವಾಗ್ಲೂ ಸುತ್ತುತ್ತೀನಿ. ನಿಮಗೂ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. Airbnb ಹೋಗೋಣ, ಅಲ್ಲಿ ಟೂರ್ ಮಾಡ್ತೀನಿ. ಬಾಯ್. ಫೈನಲಿ ನಾವಿವಾಗ ನಮ್ಮ Airbnb ಬಂದಿದ್ದೀವಿ. ಒಳಗಡೆ ಹೋಗಬೇಕು, ಬನ್ನಿ ಗೈಸ್ ಒಳಗಡೆ ಹೋಗೋಣ. ಈ ಥರ ಒಂದು ಕೀ ಕೊಟ್ಟಿರ್ತಾರೆ. ಕೀ ತೋರಿಸು ಬಬ್ಲು. ಆ ಕೀನ ಅಲ್ಲಿ ಪ್ರೆಸ್ ಮಾಡಿ ಒಳಗಡೆ ಹೋಗುವಂಥದ್ದು ಗೈಸ್. ನಿಮಗೆ ಗೊತ್ತಾ, ನಾವು ಐಫೆಲ್ ಟವರ್ ನೋಡಿದ್ವಿ. ತುಂಬ ಡಿಫ್ರೆಂಟ್ ಆಗಿತ್ತು. ಫೋಟೋದಲ್ಲಿ ನೋಡೋದಕ್ಕೂ ಲೈವಾಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ದೂರದಿಂದ ನೋಡಿದ್ವಿ. ನಾನು ಇವಾಗ ಪ್ಯಾರಿಸ್ Airbnb ಟೂರ್ನ ಕೊಡ್ತಾ ಇದ್ದೀನಿ. ವೆಲ್ಕಮ್ ಗೈಸ್. ಬಂದಿದ ತಕ್ಷಣ ಇಲ್ಲೊಂದು ದೊಡ್ಡ ಮಿರರ್ ಇದೆ. ಆ್ಯಂಡ್ ದೆನ್ ವಿ ಹ್ಯಾವ್ ಅ ಸ್ಮಾಲ್ ವಾರ್ಡ್ರೋಬ್ ಹಿಯರ್. ದೆನ್ ಇದು ಕಿಚನ್. ಇದು ನಮ್ಮ ಜಾನ್ಸಿ. ಪುಟ್ಟು ಓಪನ್ ಕಿಚನು. ಆ್ಯಂಡ್ ದಿಸ್ ಇಸ್ ಅ ಸ್ಮಾಲ್ ಲಿವಿಂಗ್ ರೂಮ್. ಆಮೇಲೆ ಇದೊಂದು ಪುಟ್ಟು ರೂಮು ಗೈಸ್. ನನಗೆ ಜಾನ್ಸಿಗೆ ಇರೋಕ್ಕೆ ಕರೆಕ್ಟಾಗಿದೆ. ದಿಸ್ ಇಸ್ ದ ವಾಶ್ರೂಮ್. ವಾಶ್ರೂಮ್ ನಾರ್ಮಲ್ ಆಗಿರುತ್ತೆ. ಹಿಂಗಿದೆ ಗೈಸ್ ಮನೆ. ಕ್ಯೂಟಾಗಿದೆ ನೋಡಿ. ಇಲ್ಲಿ ಈಚೆಗಡೆ ಗಾರ್ಡನ್ ಕೂಡ ಇದೆ. ಇಲ್ಲಿ ವಾವ್, ಫೋಟೋ ಫ್ರೇಮ್ ಹಾಕಿದ್ದಾರೆ. ಹಿಂಗಿದೆ. AC ಕೂಡ ಇದೆ. TV, ಬುಕ್ಸ್. ಅಷ್ಟೇ ಗೈಸ್, ಡನ್.